ನಾನು ಸರೋಜ ಚಂಗೋಡೆ ಅಂತ ವೃತ್ತಿಯಲ್ಲಿ ನಾಯರ ಕೆಲಸ ಮಾಡ್ತಾ ಇದ್ದೀನಿ. ನಮ್ದು ಇದೊಂದು ಸೋಷಿಯಲ್ ವರ್ಕ್ ಅಂತ ಶುರು ಮಾಡಿದ್ದು. ಬಟ್ ಮದುವೆ ಅನ್ನೋದು ಹುಡುಗನಿಗೆ ಹುಡುಗಿ ಸಿಗದೆ ಇರೋದು, ಹುಡುಗಿಗೆ ಹುಡುಗ ಸಿಗದೆ ಇರೋದು ಒಂದು ಸಾಮಾಜಿಕ ಕಾಸ್ ಆಗ್ಬಿಟ್ಟಿದೆ. ಒಂದು ಸಮಸ್ಯೆನೇ ನಿಜವಾಗ್ಲೂ. ಕೆಲವರಿಗೆ ಓದಾಗಿರುತ್ತೆ, ನೌಕರಿ ಸಿಗಲ್ಲ ಅನ್ನೋದೇ ಒಂದು ದೊಡ್ಡ ಸಮಸ್ಯೆ ಅಂದ್ಕೊಂಡಿದ್ವಿ. ಕೆಲವರಿಗೆ ಆರೋಗ್ಯ ಸಮಸ್ಯೆಯನ್ನು ಫೇಸ್ ಮಾಡೋ ಜೀವನದಲ್ಲಿ ದೊಡ್ಡ ಸಮಸ್ಯೆ. ಆದ್ರೆ ಹುಡುಗನಿಗೆ ಹುಡುಗಿ ಸಿಗದೆ ಇರೋದು, ಹುಡುಗಿಗೆ ಹುಡುಗ ಸಿಗದೆ ಇರೋದು ಒಂದು ದೊಡ್ಡ ಸಮಸ್ಯೆ ಅಂತೇಳಿ ಗೊತ್ತಾಗ್ತಾ ಇದೆ. ಸುಮಾರು 2.5 ವರ್ಷಗಳ ಹಿಂದೆ ಶುರುವಾದಂತಹ ಈ ನಮ್ಮ ಸಂಸ್ಥೆಯ ಸಾಮಾಜಿಕ ಸೇವಾ ಕಾರ್ಯ ಇಷ್ಟೊಂದು ಜನ ನೀವೆಲ್ಲ ಸೇರ್ತೀರಾ ಅಂತೇಳಿ ಅಂದ್ಕೊಂಡಿರ್ಲಿಲ್ಲ. ಆದ್ರೆ ನಿಮ್ಮೆಲ್ಲರ ಬಾಳಿಗೆ ಬೆಳಕನ್ನ ಕೊಡ್ಲಿಕ್ಕೋಸ್ಕರ ನಮ್ಮ ಸಂಸ್ಥೆ ಜೊತೆ ಸದಾ ಕೈ ಜೋಡಿಸುತ್ತೆ. ದಯವಿಟ್ಟು ಇಲ್ಲಿ ಕೆಲವರು ನಮ್ಮ ಪ್ರೊಫೈಲ್ ಬಂದಿಲ್ಲ, ಕೆಲವೊಂದಷ್ಟೇ ಓದ್ತಾರೆ ಅಂತ ಅಂದ್ಕೋಬಹುದು. ಹಾಗೆ ಅಂದ್ಕೊಳ್ಳೋಕೆ ಕಾರಣ ಇಲ್ಲ, ಯಾಕಂದ್ರೆ ಕ್ರೌಡ್ ಇದೆ, 2ರಿಂದ 3 ಗಂಟೆ ಮುಗಿಬೇಕಲ್ಲ. ಹಾಗಾಗಿ ನೀವು ಕೆಲವರು ಲೇಟ್ ಆಗಿ ಜಾಯಿನ್ ಆಗಿರ್ತೀರಿ, ಕೆಲವರು ಲಾಸ್ಟ್ ಬಂದು ನಿಮ್ ಪ್ರೊಫೈಲ್ ಅನ್ನ ರೀಡ್ ಮಾಡಿರ್ತೀವಿ. ಆಮೇಲೆ ಇಲ್ಲಿ ಏನಾಗ್ತಿದೆ, ಮೇಡಮ್ ಎಷ್ಟು 1 ಗಂಟೆಯಿಂದ ಮಾತಾಡ್ತಾ ಇದ್ದಾರೆ, 1-1.5 ಗಂಟೆಯಿಂದ. ನೀವು ಸುಮ್ಮನೆ ಒಂದ್ ಸೈಡ್ ಕೇಳ್ಕೊಂಡು ಹೋಗೋದಲ್ಲ. ನಿಮಗೆ ಈ ಓದಿರೋ ಪ್ರೊಫೈಲ್ ಅಲ್ಲಿ ಯಾವ್ದೋ ಮ್ಯಾಚ್ ಆಗತ್ತೆ ಅಂತ ಕಂಡ್ರೆ ಅದನ್ನ ನೋಟ್ ಡೌನ್ ಮಾಡ್ಕೊಡಿ. ನಿಮಗೆ ಇಲ್ಲಿ ತಕ್ಷಣ ಮುಖಾಮುಖಿ ಮಾಡಿ ನೀವು ಮದುವೆನೆ ಮಾಡಿ ಕಳಿಸೋದು ನಮ್ಮ ಉದ್ದೇಶ ಅಲ್ಲ. ಆಮೇಲೆ 4 ಸಿಟ್ಟಿಂಗ್ಗಳಾಗತ್ತೆ. ನಿಮ್ಮಗಳ ಆಯ್ಕೆ ಆದ್ರೆ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಾವು ಎನ್ಕ್ವೈರಿ ಮಾಡಿ ಹುಡುಗ ಹೆಂಗೆ, ಈ ಹುಡುಗಿ ಹೆಂಗೆ ಅದನ್ನೆಲ್ಲ ತಿಳ್ಕೊಂಡೇ ನಿಮ್ಗೆ ಜೋಡಿ ಮಾಡೋಂಥದ್ದು. ನಾವು ಸುಮ್ಮನೆ ಎಲ್ಲ ಒಂದು ಯಾರೋ ಒಂದು ಈಗ ಮೆಟ್ರಿಮೋನಿ ಅನ್ನೋದೇ ಬೇಜಾರಾಗ್ತಿದ್ಯಾ ಮಾತಾಡಿದ್ದು? ಇಲ್ಲ, ವಿಷಯ ಹೇಳ್ಬೇಕಲ್ವಾ. ಮ್ಯಾಟ್ರಿಮೋನಿ ಅನ್ನೋದೇ ಒಂದು ಬಿಸಿನೆಸ್ ಆಗಿದೆ ಇಂದಿನ ದಿನಗಳಲ್ಲಿ. ಯಾಕಂದ್ರೆ ಪ್ರೊಫೈಲ್ ಜೋಡಿಸೋಂಥದ್ದು 4,000 ಕಟ್ಟಿ, 5,000 ಕಟ್ಟಿ, ಮತ್ತೆ ಮುಂದಿನ ತಿಂಗಳು ಅಷ್ಟೇ ಕಟ್ಟಿ ಅಂತ ಅದಲ್ಲ. ನಾವು ಒಂದೇ ಸಲ ರಿಜಿಸ್ಟ್ರೇಷನ್ ಮಾಡಿದ್ರೆ ನೀವು 4-5-6 ಸಿಟಿಂಗು ಬರಬಹುದು. ಆಯ್ತಾ? ಯಾವ್ದಾದ್ರು ಊರಿಗೆ ಬಂದಿದ್ದೀರಿ ನೀವು, ನಾವು ಬಂಧುಗಳು. ಯಾಕಂದ್ರೆ ನಮ್ಮ ಕರೆಗೆ ಹೋಗ್ಬಿಟ್ಟು ನಮ್ಮ ನಂಬರ್ ಕಾಂಟ್ಯಾಕ್ಟ್ ಇಂದ ನೀವು ಬಂದಿದ್ದೀರಿ ಅಂದ್ರೆ ನಿಮಗೆ ನಮಗೆ ಒಂದು ರಿಲೇಶನ್ಶಿಪ್ ಬಿಲ್ಡಪ್ ಆಗಿರುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೇಡಮ್ ಈಗ ಓದಿರೋ ಪ್ರೊಫೈಲ್ ಅಲ್ಲಿ ಯಾವ್ದೋ ಮ್ಯಾಚ್ ಆಯ್ತು ಅಂದ್ರೆ ಅವ್ರ ನಂಬರ್ ಹುಡುಗ ಹುಡುಗನ ಹೆಸರು ಬರ್ಕೊಳ್ರಿ. ಇಲ್ಲ ಹುಡುಗಿಗೆ ಯಾವ್ದಾದ್ರು ನಿಮ್ಗೆ ಮ್ಯಾಚ್ ಆಯ್ತು ಅಂದ್ರೆ ನಂತರದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಹೇಳ್ತೀನಿ. ಇದು ಇಲ್ಲಿ ನಿಮ್ಗೆ ಮುಖಾಮುಖಿ ಮಾಡ್ಲಿಕ್ಕೆ ತಿಂಗಳಲ್ಲಿ ಒಂದೇ ದಿನ ಆದ್ರೂ ಕೂಡ 4ನೇ ಭಾನುವಾರ ಪ್ರತಿ ತಿಂಗಳು. ಆದರೆ ಈ ಕಚೇರಿ ಇದೆ, ಆ ಕಡೆ ಸೈಡ್ ಇದೆ, ರೋಡಿನ ಆ ಕಡೆ ಸೈಡ್ಗೆ. ನೀವು ಬೇರೆ ದಿನದ ನಿಮ್ಗೆ ಪ್ರೊಫೈಲ್ ಮ್ಯಾಚ್ ಆದ್ರೆ ಬಂದು ಸರ್ ಜೊತೆ ನಟರಾಜ್ ಸರ್ ಹತ್ರ ಕೂತ್ಕೊಂಡು ಇಂಥ ಪ್ರೊಫೈಲ್ ನಮಗೆ ಮ್ಯಾಚ್ ಆಗಿದೆ ಸರ್, ಆ ಪಾರ್ಟಿ ಕರೆಸಿ ನಾವು ಮುಖಾಮುಖಿ ಮಾಡಿ ಅಂತ ನೀವು ಕೇಳ್ಕೋಬಹುದು. ಇದನ್ನ ತಿಳ್ಕೊಳ್ಳಿ. ತಿಂಗಳಿಗೆ ಒಂದ್ಸಲ ಬರ್ತೀರಿ, ನೀವೊಂದು ಸ್ಟೋರಿ ಹೇಳ್ತೀರಾ, ಪಾಪ ನಿಮ್ದೊಂದು ಪ್ರೊಫೈಲ್ ಹೋಗ್ತೀರಾ. ಯೂಸ್ ಆಗ್ಬೇಕಲ್ವಾ ನಿಮ್ಗೆ? ನಿಮಗೆ ಮಾತಾಡಿರೋರು ಯಾರೋ ಒಂದು ಇಷ್ಟ ಆಯ್ತು ಅಂದ್ರೆ ಪ್ರೊಫೈಲ್ ಮ್ಯಾಚ್ ಆಗುತ್ತೆ, 4-5 ಬರ್ಕೊಂಡ್ರೆ ಬೇರೆ ದಿನ ನೀವು ಕಚೇರಿ ಸೈಮಲ್ಲಿ ಬಂದ್ರೆ ಇದೇ 4ನೇ ಭಾನುವಾರ ಅಲ್ಲದೆ ಬೇರೆ ದಿನ ಬಂದ್ರೂ ಕೂಡ ನಿಮ್ಮನ್ನ ಮುಖಾಮುಖಿ ಮಾಡೋ ವ್ಯವಸ್ಥೆಯನ್ನ ನಮ್ಮ ಸಂಸ್ಥೆ ಮಾಡುತ್ತೆ. ಇಷ್ಟನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಸೆಕೆಂಡ್ ಮ್ಯಾರೇಜ್ ಆಗೋರು, ಫಸ್ಟ್ ಮ್ಯಾರೇಜ್ ಇರ್ಬೋದು, ಲೇಟ್ ಮ್ಯಾರೇಜ್ ಇರ್ಬೋದು, ಡೈವರ್ಸ್ ಆದವ್ರು ಇರ್ಬೋದು, ಎಲ್ಲರಿಗೂ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತೆ. ಕೆಲವರು ಆರೋಗ್ಯ ಸಮಸ್ಯೆಯಿಂದ ಹೆಂಡತಿ ಹೋಗಿರ್ತಾರೆ, ಗಂಡ ಹೋಗಿರ್ತಾರೆ, ಆಕ್ಸಿಡೆಂಟ್ ಆಗಿರುತ್ತೆ. ಜೀವನದಲ್ಲಿ ಬಂದಿದ್ದನ್ನ ಬಂದ ಹಾಗೆ ಸ್ವೀಕಾರ ಮಾಡಬೇಕು. ಇಲ್ಲಿರುವುದು ನಮ್ಮನೆ ಅಲ್ವಾ? ನಾವು ಬಂದಿದ್ದೆ ಸುಮ್ಮನೆ ಅಲ್ವಾ? ನೋಡಿ, ಪ್ರೊಫೆಸರ್ ಮೇಡಮ್ ಹೇಳ್ತಿದ್ದಾರೆ ಪರ್ಮನೆಂಟ್ ಒಂದೊಂದು ಮನೆ ಇದ್ದೇ ಇದೆ. ಅದು ಹೇಳುವಾಗ ಇಂಥ ಟೈಮಲ್ಲಿ ಅಂತ ನಾನು ಆತರ ಹೇಳಿದ್ದು. ಯಾಕಂತ ಪರ್ಮನೆಂಟ್ ಇರುತ್ತೆ. ನಾವೆಲ್ಲ ಒಂದು ಟ್ರೈನಲ್ಲಿ ಹೋಗೋ ಪ್ಯಾಸೆಂಜರ್ಸ್ ಎಲ್ಲರೂ ಒಂದು ಟ್ರೈನಲ್ಲಿ ಹೋಗ್ತಾ ಇರ್ತೀವಿ, ನಮ್ಮ ಸ್ಟಾಪ್ ಅಂತ ಹಿಡಿತೀವಿ. ಅದಕ್ಕೆ ಯಾಕೆ ಈ ಮಾತು ಹೇಳ್ತೀವಿ ಅಂದ್ರೆ, ಜಾತಿಯಲ್ಲೇ ಕರೆಕ್ಟ್ ಆಗಿ ನೀವು ಮ್ಯಾಚ್ ಮಾಡ್ತೀರಿ. ಸ್ವಜಾತಿ ಅಂದ್ರೆ ಸ್ವಲ್ಪ ಪ್ರೊಫೈಲ್ಗಳು ಮ್ಯಾಚ್ ಆಗೋದು ಕಷ್ಟ ಆಗುತ್ತೆ. ಕ್ಯಾಸ್ಟ್ ಹೊಸ ಹೆಸರಿಡೋಣ, ವೆಜ್ ನಾನ್ ವೆಜ್ ಅಷ್ಟೇ, ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್. ವೆಜಿಟೇರಿಯನ್ ಇದ್ರೆ ಫುಡ್ ಸಮಸ್ಯೆ ಆಗೋದು. ಒಂದೇ ಕಿಚನ್ ಅಲ್ಲಿ ಅವಳು ನಾನ್ ವೆಜ್ ಅಡಿಗೆ, ಇವಳು ವೆಜ್ ಆದ್ರೆ ಸಮಸ್ಯೆ ಆಗುತ್ತೆ. ವೆಜಿಟೇರಿಯನ್ ಅಂತ ಒಂದು ಕ್ಯಾಸ್ಟ್ ಇಟ್ಕೊಳ್ಳೋಣ, ನಾನ್ ವೆಜಿಟೇರಿಯನ್ ಅಂತ ಇಟ್ಕೊಳ್ಳೋಣ. ಒಂದು ಸ್ವಲ್ಪ ಲಿಬರಲ್ ಆದ್ರೆ ಕ್ಯಾಸ್ಟ್ ವಿಚಾರದಲ್ಲಿ ನಿಮ್ಗೆ ಪ್ರೊಫೈಲ್ ಮ್ಯಾಚ್ ಆಗುತ್ತೆ ಅಂತ ಹೇಳಿ ನಾನು ಒಂದು ಸಲಹೆಯನ್ನು ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಓವರ್ ಟು ಮಂಜುಳಾ ಮ್ಯಾಮ್.